ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿಯರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಮನೇಲಿ ರೈಸ್ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ನೋಡಿ, ಸಿಂಪಲ್ಲಾಗಿ ಮನೇಲಿ ಇವಾಗ ರೈಸ್ ಬಾತ್ ಎಲ್ಲ ಹೋಟೆಲಲ್ಲಿ ತಿಂತಾರೆ. ನಾನು ಇದನ್ನು ನೋಡಿ ಮಿಕ್ಸರ್ ಮಾಡಲಿಕ್ಕೆ ತೆಗೆದುಕೊಂಡಿದ್ದೀನಿ. ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ ನೆನೆ ಹಾಕಿದ್ದೀನಿ, ಮತ್ತು ಒಂದೆರಡು ಟೊಮೊಟೊ, ಒಂದೆರಡು ಇಂಚಷ್ಟು ಶುಂಠಿ, ಆಮೇಲೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿಗೆ ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸ್ಬಿಟ್ಟು 4 ನೆನೆಸಿಟ್ರೆ ಸಾಕು. ಆಮೇಲೆ 2 ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಮಿಕ್ಸರ್ ಮಾಡೋದಲ್ವಾ, ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಿ 2 ಟೊಮೊಟೊ. ಮತ್ತು ಈಗ ನಾನು ನೋಡಿ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ಒಂದು 2 ಇಂಚು ಶುಂಠಿ ಹಾಕ್ತಾಯಿದ್ದೀನಿ. 2 ಇಂಚು ಶುಂಠಿ, 2 ಲೋಟದ ರೈಸ್ ಮಾಡ್ತಾಯಿರೋದು ನಾನು. ಆಮೇಲೆ ಇದಕ್ಕೆ ಒಂದು 2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು. 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಡೋಣ. 2 ಗೆಡ್ಡೆ ಬೆಳ್ಳುಳ್ಳಿ ಹಾಕಿ, ಆಮೇಲೆ 1-2 ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ, 1 ಏಲಕ್ಕಿ, ಮತ್ತು ಹಾಗೆಯೇ ಒಂದು ಸ್ವಲ್ಪ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಲವಂಗ ಮತ್ತು ಕರಿಮೆಣಸು ನೋಡಿ, ಒಂದು 5-6 ಲವಂಗ ಮತ್ತು ಒಂದು 4 ಕರಿಮೆಣಸು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಇದು ಒಗ್ಗರಣೆಗೆ ಈರುಳ್ಳಿ, 1-2 ಈರುಳ್ಳಿ ಕಟ್ ಮಾಡಿದ್ದೀನಿ, 1-2 ಹಸಿಮೆಣಸಿನ್ಕಾಯಿ, 4 ಲವಂಗ, ಚಕ್ಕೆ ಮತ್ತು ಕಲ್ಲುವು, ಚಕ್ರ ಮೊಗ್ಗು, ನಾನು ಇದು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 1/4 ಚಮಚ ಸೋಂಪು ತೊಗೊಂಡಿದ್ದೀನಿ. 1 ಕ್ಯಾರೆಟು ಮತ್ತು ಬೀನ್ಸ್, ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ನಾವು ಮಿಕ್ಸಿ ಮಾಡಿದ್ವಲ್ಲ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ, ಅದು ಕೂಡ ಪೇಸ್ಟ್ ರೆಡಿ ಇರಬೇಕು. ರೆಡಿ ಇದ್ದರೆ ನಾವು ಮಾಡ್ಕೋಬೋದು. ನಾನು 2-1/4 ಲೋಟ ರೈಸ್ ತೊಗೊಂಡಿದ್ದೀನಿ ಮಾಡಲಿಕ್ಕೆ. ನೋಡಿ, ಈಗ ಮಾಡೋದು ಹೇಗೆ ಅಂತ ಹೇಳಿ, ನಾನು ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು. ಈಗ ಆಚೆ ಎಲ್ಲ ಹೋಟೆಲ್ಗೆ ಹೋದರೆ ರೈಸ್ ಬಾತ್ ಕೇಳ್ತೀವಿ, ರೈಸ್ ಬಾತ್ ತಿಂತೀವಲ್ವ, ಅದೇ ಥರ ಸಡನ್ನಾಗಿ ನೀವು ಇದಕ್ಕೆ ಇನ್ನೂ ಬೇಕು ಅಂದರೆ ಬಟಾಣಿ, ನಿಮಗೆ ಇನ್ನೂ ತರಕಾರಿ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಒಂದು 3 ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಆದ ತಕ್ಷಣ 1-2 ಪಲಾವ್ ಎಲೆ, ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆಗಿದೆ. ಆಮೇಲೆ ಇದಕ್ಕೆ ನಾವು ಚಕ್ರ ಮೊಗ್ಗು, ನೋಡಿ ಚಕ್ರ ಮೊಗ್ಗು 2 ಹಾಕ್ಕೊಂಡಿದ್ದೀನಿ. ಹಾಗೆಯೇ 1-2 ಚಕ್ಕೆ ಹಾಕ್ಕೊಳ್ತಿದ್ದೀನಿ, ಚಕ್ಕೆ ಪೀಸು, 1-2 ಲವಂಗ, 1 ಏಲಕ್ಕಿ. ಇದನ್ನು ನೀಟಾಗಿ ಎಣ್ಣೆ ಒಳಗಡೆ ನೋಡಿ, ಒಂದು ಸ್ವಲ್ಪ ಕಲ್ಲು ತೊಗೊಂಡಿದ್ದೀನಿ ನಾನು, ಕಲ್ಲುವು. ಹಾಗೆಯೇ ಇದನ್ನೆಲ್ಲ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು ಒಗ್ಗರಣೆ ಒಳಗಡೆ. ಅದಕ್ಕೆ ಒಂದು 1/4 ಚಮಚ ಸೋಂಪು ಹಾಕ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತುಂಬ ಕಪ್ಪಾಗೋದೆಲ್ಲ ಏನು ಬೇಡ, ಸ್ವಲ್ಪ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ 2 ಹಸಿಮೆಣಸಿನ್ಕಾಯಿ ಉದ್ದುದ್ದ ಸೀಲ್ ಹಾಕ್ಕೊಂಡಿದ್ದೀನಿ, ಇದು ಕೂಡ ನೀಟಾಗಿ ಫ್ರೈ ಆಗಲಿ. ಹಾಗೆಯೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಕೂಡ ಮಾಡಿ ಹೇಳಿ. ನೋಡಿ, ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗ್ತಾಯಿದೆ. ಇದಾದಮೇಲೆ ನಾವು 1-2 ಆನಿಯನ್ ಕಟ್ ಮಾಡಿಟ್ಟಿದ್ವಲ್ಲ, ಅದು ಕೂಡ ಹಾಕ್ಕೊಳ್ಳೋಣ. ನೋಡಿ, ಉದ್ದುದ್ದ ಕಟ್ ಮಾಡಿ ಎತ್ತಿಟ್ಟಿದ್ದೆ ನಾನು. 2 ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆ ಒಳಗಡೆ. ಅದು ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಈರುಳ್ಳಿದು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ನಾವು ಚಕ್ರ ಮೊಗ್ಗು, ಸೋಂಪೆಲ್ಲ ಹಾಕಿದ್ದೀವಲ್ಲ, ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ, ಘಮ ಘಮ ಅಂತ ಹೇಳಿ. ನೋಡಿ, ಈರುಳ್ಳಿ ನಾವೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ತರಕಾರಿ ಇದೆಯಲ್ಲ, ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ನಿಮಗೆ ಬೇಕು ಅಂದರೆ ಇನ್ನೂ ಬಟಾಣಿ ನೆನೆಸಿ ಹಾಕ್ಕೋಬೋದು, ಆಲೂಗಡ್ಡೆ ಎಲ್ಲ ಹಾಕ್ಕೋಬೋದು. ನಾನು ಇದು 2 ಹಾಕಿದ್ದೀನಿ. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ನಾವು ಫ್ರೈ ಮಾಡಿಕೊಂಡು ಅದನ್ನು ನೋಡಿ ಎಣ್ಣೆ ಒಳಗಡೆ ನೀಟಾಗಿ ಮಿಕ್ಸ್ ಆಗಬೇಕು. ನಾವು ಹಾಕಿರೋ ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ನೋಡಿ ಕುದೀತಾ ಇದೆ. ಇವಾಗ ನಿಮಗೆ ಇವಾಗ ರೈಸ್ಗೆ ಎಷ್ಟು ಹಾಕ್ತೀರಾ ನೋಡಿಬಿಟ್ಟು ನಿಮಗೆ ಉಪ್ಪು ಹಾಕ್ಕೊಳ್ಳಿ, ರುಚಿ ಎಷ್ಟು ಬೇಕಾಗುತ್ತೆ ಅಂತ ಅನಿಸುತ್ತೋ. ನಾನು ನಿಮಗೆ ಸ್ಪೂನ್ ಲೆಕ್ಕ ಎಲ್ಲ ಹೇಳಬೇಕು ಅಂದರೆ ನಾನು ಸ್ಟಾರ್ಟಿಂಗ್ 1 ಚಮಚದಷ್ಟು ಹಾಕಿದ್ದೀನಿ, 1 ಚಮಚ ಬರುತ್ತಲ್ಲ, 1 ಚಮಚದಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲೇ. ತರಕಾರಿಗೆ ನೀಟಾಗಿ ಉಪ್ಪು ಹತ್ಕೋಬೇಕಲ್ವ, ಹಂಗಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಅದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಹೊತ್ತು ನಾವು ಬಾಡಿಸ್ಕೊಬೇಕು. ಅದಾದಮೇಲೆ ನೋಡಿ,
ಹಸಿ ಒಣ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸರ್ ಆಗಿತ್ತಲ್ಲ ಅದು ಕೂಡ ಹಾಕಿ ನೀಟಾಗಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿ ಸ್ಮೆಲ್ ಇದ್ದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಸ್ಮೆಲ್ ಅನಿಸುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಖಾರ ಬೇಕಾಗುತ್ತೆ. ನಮಗೆ ಇನ್ನು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರೋದಿಲ್ಲ, ಕಲರ್ ಚೆನ್ನಾಗಿ ಬರುತ್ತೆ. ನಿಮಗೆ ಖಾರ ಬೇಕು ಅಂದರೆ ನೀವು ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಖಾರದ ಪುಡಿ ಏನು ಬೇಡ ಅಂದರೆ ಮೆಣಸಿನ್ಕಾಯಿ ಹಾಕುವಾಗನೇ ಇನ್ನೊಂದೆರಡು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಆಗಲೇ ಫಸ್ಟಲ್ಲೇ ಒಗ್ಗರಣೆ ಹಾಕಿದ್ವಲ್ಲ ಆಗಲೇ ಇನ್ನೂ 2 ಮೆಣಸಿನ್ಕಾಯಿ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ನೀವು. ನಮಗೆ ಇದು ಖಾರ ಓಕೆ, ಅದಕ್ಕೋಸ್ಕರ ನಾನು ಮತ್ತೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, ಈ ಥರ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಎಲ್ಲ ರೆಡಿ ಇದೆ ಅಂದಮೇಲೆ ನಾವು 2.25 ಲೋಟ ರೈಸ್ ಅಂತ ಅಂದರೆ ಇದಕ್ಕೆ ನಾವು 4.25 ನೀರು ಹಾಕಬೇಕಾಗತ್ತೆ. ನಾವು ಯಾವ ಗ್ಲಾಸಲ್ಲಿ ರೈಸ್ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲೇ 4.25 ನಾನು ನೀರು ಹಾಕೋದಕ್ಕೆ. ನೋಡಿ, ನೀಟಾಗಿ ಬಾಡಿಸ್ಕೊಂಡ್ಮೇಲೆ ನಾವು ಅದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ನಾವು ಎಷ್ಟು ರೈಸ್ ತೊಗೊಳ್ತೀವೋ ಅದೇ ಮೆಜರ್ಮೆಂಟಲ್ಲೇ ಅದ್ರ ಡಬ್ಬಲ್ ನಾವು ನೀರು ಹಾಕ್ಕೋಬೇಕು. ಹಂಗಿದ್ರೆ ಅನ್ನ ಮೆತ್ತಗೆ ಆಗೋದಿಲ್ಲ ಮತ್ತು ತುಂಬ ಹಗಲು ಕೂಡ ಆಗೋದಿಲ್ಲ. ರೈಸ್ ಕರೆಕ್ಟಾಗಿ ಆಗುತ್ತೆ. ಇದನ್ನು ನಾವು ಯಾವಾಗಲೂ ಕರೆಕ್ಟಾಗಿ ಹಾಕಬೇಕು. ನೀರು ಹಾಕೋ ಟೈಮಲ್ಲಿ, ರೈಸ್ ತೊಗೊಳ್ಳೋ ಟೈಮಲ್ಲಿ ನಾವು ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡು ತೊಗೊಂಡ್ಬಿಟ್ರೆ ನಮಗೆ ಎಲ್ಲೂ ಪ್ರಾಬ್ಲಮ್ ಆಗೋದಿಲ್ಲ. ನಾವು ನೀಟಾಗಿ ಮಾಡ್ಕೋಬೋದು. ನೋಡಿ, ನೀಟಾಗಿ ಕುದೀತಾ ಇದೆ. ನೀವು ಈ ಟೈಮಲ್ಲೇ ಸ್ವಲ್ಪ ಏನಾದರೂ ಉಪ್ಪು ಖಾರ ಏನಾದರೂ ನೋಡ್ಕೊಳ್ಳೋ ಆಗಿದ್ದರೆ ಬೇಕಿದ್ದರೆ ಒಮ್ಮೆ ನೋಡ್ಕೋಬೋದು. ಏನಾದರೂ ಕಮ್ಮಿ ಅನಿಸ್ತಾ ಇದೆ ಅಂತ ಅಂದರೆ ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು. ನಾನೀಗ ರೈಸ್ 2.25 ಲೋಟ ಅಕ್ಕಿ ತೊಳೆದಿಟ್ಟಿದ್ದೆ, ಅದನ್ನು ನಾನು ಆ ನೀರು ಕುದೀತಾ ಇದೆಯಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ನಾವು ನೋಡಿ ನೀಟಾಗಿ ಕೈ ಆಡಿಸ್ಕೋಬೇಕು. ಇದಾಗಿ ಇನ್ನೇನು ನಾವು ಕೊತ್ತಂಬರಿ ಮತ್ತು ನಾನು ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೆಥಿ ಇಟ್ಟಿದ್ದೀನಿ. ಇದೆರಡು ಹಾಕ್ಬಿಟ್ರೆ ರೈಸ್ ಬಾತ್ಗೆ ಕ್ಲೋಸ್ ಮಾಡಿ 1-2 ವಿಷಲ್ ಹೊಡಿಸಿದ್ರೆ ರೈಸ್ ಬಾತ್ ರೆಡಿ ಆಗಿಬಿಡುತ್ತೆ. ನೋಡಿ, ಈ ಥರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಎಲ್ಲ ಹಾಕ್ಬಿಟ್ಟು ಆದಷ್ಟು ಚಾನಲ್ ಶೇರ್ ಮಾಡಿ. ನೋಡಿ, ಈ ಥರ ಎಲ್ಲ ಮಿಕ್ಸಿ. ಇವಾಗ ನಾವು ಕೊತ್ತಂಬರಿ ಮಾತ್ರ ಮೇಲ್ಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅಕ್ಕಿ ಒಂದೇ ಹತ್ರ ಇದ್ದರೂ ಕೂಡ ಅಷ್ಟು ಇದು ಅನಿಸೋದಿಲ್ಲ, ಗಂಟ ಆಗಿಬಿಡುತ್ತೆ ಅನಿಸುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಆಗಿದ ತಕ್ಷಣವೇ ನಾವು ಇದಕ್ಕೆ ಇವಾಗ ನಾನು ಸ್ವಲ್ಪ ಟೇಸ್ಟ್ ಉಪ್ಪು ಸ್ವಲ್ಪ ಕಡಿಮೆ ಆಯಿತು. ಆಗಲೇ 1 ಸ್ಪೂನ್ ಹಾಕಿದ್ನಲ್ಲ, ಇನ್ನೂ ಸ್ವಲ್ಪ 1/4 ಚಮಚದಷ್ಟು ಉಪ್ಪು ಕಡಿಮೆ ಅನ್ನಿಸ್ತು ನನಗೆ. ಉಪ್ಪು ಕೂಡ ಈಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವೇನಾದರೂ ಖಾರ ಬೇಕು ಅಂದರೂ ಕೂಡ ಸ್ವಲ್ಪ ಹಾಕ್ಕೋಬೋದು ಈಗಲೇ. ನೋಡಿ, ಈ ಥರ ಆರಾಮಾಗಿ ಬೆಳಗ್ಗೆ ಟಿಫಿನಿ ಮಾಡ್ಕೊಂಡು ತಿನ್ಬೋದು. ಏನು ಇವಾಗ ಟೊಮೊಟೊ ಎಲ್ಲ ಮಿಕ್ಸಿ ಮಾಡಿರ್ತೀವಿ. ನೋಡಿ, ಕಸ್ತೂರಿ ಮೆಥಿ ಸ್ವಲ್ಪ ಈ ಥರ ಉಜ್ಜಿಬಿಟ್ಟು ಹಾಕಿ. ಟೊಮೊಟೊ ಮಕ್ಕಳೆಲ್ಲ ಸ್ವಲ್ಪ ತೆಗೆದಿಟ್ಟು ತಿನ್ನೋದು ಜಾಸ್ತಿ. ಮಿಕ್ಸರ್ ಮಾಡಿ ಹಾಕ್ಬಿಟ್ರೆ ಅದು ಕೂಡ ಯಾರಿಗೂ ಬಾಯಿಗೆ ಸಿಗೋದಿಲ್ಲ. ಟೊಮೊಟೊ ನೀಟಾಗಿ ಸ್ನ್ಯಾಶ್ ಆಗಿರುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ರೈಸ್ ಬಾತ್ ಮಾಡೋದು ತುಂಬ ಈಸಿನೇ ಇದೆ. ನೋಡಿ, ಮನೇಲಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನಾನು ಮೊಸರು ಬಜ್ಜಿ ಮಾಡಿದ್ದೆ, ಹಾಗೆಯೇ ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ಸ್ವಲ್ಪ ತೆಳ್ಳಗೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಒಮ್ಮೆ ನೋಡಿ, ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈಗ ತುಂಬ ಟೊಮೊಟೊಸ್ ಎಲ್ಲ ತೆಗಿಯೋ ಮಕ್ಕಳು ಇರ್ತಾರೆ. ಈ ಥರ ಮಿಕ್ಸಿ ಮಾಡಾಕ್ಬಿಟ್ರೆ ತುಂಬ ಸೂಪರಾಗಿರುತ್ತೆ. ಒಮ್ಮೆ ಟೇಸ್ಟ್ ಮಾಡಿ ನೋಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.